ನಮಸ್ಕಾರ ಸ್ನೇಹಿತರೆ, ಇದೀಗ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ಸಂಚಲನವೇ ಸೃಷ್ಟಿಯಾಗಿದೆ. ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಅದೇ ರೀತಿ ICCಯ ನಡುವೆ ಒಂದು ದೊಡ್ಡ ಜಟಾಪಟಿಯೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಬಾಂಗ್ಲಾದೇಶ ತನ್ನ ಎಲ್ಲ T20 ವಿಶ್ವಕಪ್ನ ಪಂದ್ಯಗಳನ್ನ ಭಾರತದಿಂದ ಶ್ರೀಲಂಕಾಕ್ಕೆ ವರ್ಗಾವಣೆ ಮಾಡಬೇಕೆಂದು ICCಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿತ್ತು. ಆದರೆ ICC ಅದಕ್ಕೆ ಆ ಒಂದು ಮನವಿ ಪತ್ರವನ್ನ ನೇರವಾಗಿ ತಿರಸ್ಕಾರವನ್ನು ಮಾಡಿದೆ. ಸ್ನೇಹಿತರೆ, ICC ಈ ಒಂದು ಮನವಿ ಪತ್ರವನ್ನ ತಿರಸ್ಕಾರ ಮಾಡೋದಕ್ಕೆ ಕಾರಣವಾದರೆ ಏನು? ಹಾಗಿದ್ರೆ ICC ನೀಡಿದ ಖಡಕ್ ಉತ್ತರವೇನು? ಈ ಎಲ್ಲದರ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಫಾಲೋವನ್ನು ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಈ ಒಂದು ಮೂಲ ಕಾರಣವೇನು? ICC ಮತ್ತು ಈ ಒಂದು ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯ ನಡುವೆ ನಡೆಯುತ್ತಾ ಇರೋದಾದ್ರೆ ಏನು, ಇವೆಲ್ಲದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂದೂಗಳ ಮೇಲಿನ ದೌರ್ಜನ್ಯದ ಕಾರಣದಿಂದ BCCI ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಬಾಂಗ್ಲಾದೇಶದ ವೇಗದ ಬೌಲರ್ ಮುಸ್ತಫಿಜುರ್ ರೆಹಮಾನ್ ರವರನ್ನ KKR ತಂಡದಿಂದ ಕೈ ಬಿಡಬೇಕೆಂದು ಮನವಿಯನ್ನು ನೀಡಿತ್ತು. ಈ ಒಂದು ಮನವಿಯಿಂದ ಕೆರಳಿದಂತಹ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ ICCಗೆ ಸುರಕ್ಷತೆಯ ಕಾರಣವನ್ನ ಮುಂದಿಟ್ಟುಕೊಂಡು ನಾವು ಭಾರತದಲ್ಲಿ T20 ವಿಶ್ವಕಪ್ನ ಪಂದ್ಯಗಳನ್ನು ಆಡೋದಿಲ್ಲ, ಬದಲಾಗಿ ಶ್ರೀಲಂಕಾಕ್ಕೆ ಆ ಒಂದು ಪಂದ್ಯಗಳನ್ನು ಶಿಫ್ಟ್ ಮಾಡಿ ಎನ್ನುವಂತಹ ಮನವಿ ಪತ್ರವನ್ನ ಸಲ್ಲಿಸಿತ್ತು. ಇದಕ್ಕೆ ICC ಖಡಕ್ ಉತ್ತರವನ್ನ ಬಾಂಗ್ಲಾದೇಶದ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ಭಾರತದಲ್ಲಿ ಆಟಗಾರರಿಗೆ ಯಾವುದೇ ಭದ್ರತಾ ಬೆದರಿಕೆಗಳು ಇಲ್ಲ, ಆದ್ದರಿಂದ ನೀವು ಭಾರತದಲ್ಲಿಯೇ ಪಂದ್ಯಗಳನ್ನು ಆಡಬೇಕು ಅಂತ ICC ನೇರವಾಗಿ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗೆ ಎಚ್ಚರಿಕೆಯನ್ನು ನೀಡಿದೆ. ಅದೇ ರೀತಿ ನೀವು ಏನಾದರೂ ಒಂದು ವೇಳೆ ಪಂದ್ಯವನ್ನು ಭಾರತದಲ್ಲಿ ಆಡುವುದಿಲ್ಲ ಎಂದರೆ ನಿಮ್ಮ ಪಾಯಿಂಟ್ಸ್ಗಳನ್ನು ಎದುರಾಳಿ ತಂಡಗಳಿಗೆ ನೀಡಲಾಗುವುದು. ಅದೇ ರೀತಿ ನೀವು ಈ ಒಂದು ಟೂರ್ನಿಯಿಂದಲೇ ಹೊರಬೀಳಬೇಕಾದಂತಹ ಪರಿಸ್ಥಿತಿ ಬಾಂಗ್ಲಾದೇಶಕ್ಕೆ ಬರುತ್ತದೆ ಅಂತಾನೆ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಅದೇ ರೀತಿ ಈ ಒಂದು ಬಾಂಗ್ಲಾದೇಶವು ಕಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ವೆಸ್ಟ್ ಇಂಡೀಸ್, ಇಟಲಿ ಮತ್ತು ಇಂಗ್ಲೆಂಡ್ನ ವಿರುದ್ಧ 3 ಪಂದ್ಯಗಳನ್ನು ಆಡಬೇಕಿತ್ತು. ಅದೇ ರೀತಿ ಮುಂಬೈನಲ್ಲಿ ನೇಪಾಳದ ವಿರುದ್ಧ ಪಂದ್ಯವನ್ನು ಆಡಬೇಕಿತ್ತು. ಒಟ್ಟಿನಲ್ಲಿ ಬಾಂಗ್ಲಾದೇಶದ ಎದುರು ಬೇರೆ ದಾರಿ ಇಲ್ಲ. ಈ ಒಂದು T20 ವಿಶ್ವಕಪ್ನ ಟೂರ್ನಿಯಲ್ಲಿ ಬಾಂಗ್ಲಾದೇಶ ಉಳಿದುಕೊಳ್ಳಬೇಕಾದ್ರೆ ಭಾರತಕ್ಕೆ ಬರಲೇಬೇಕಾಗಿದೆ. ಭಾರತದಲ್ಲಿರುವಂತಹ ಎಲ್ಲ ಪಂದ್ಯಗಳನ್ನು ಕೂಡ ಆಡಲೇಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೆ ತಿಳಿಸಿ. ಅದೇ ರೀತಿ ಬಾಂಗ್ಲಾದೇಶದ ಆಟ ಸರಿಯೇ? ಅದೇ ರೀತಿ ICC ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದೇ ರೀತಿ ಇತ್ತೀಚಿನ ಎಲ್ಲ ಕ್ರಿಕೆಟ್ನ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.